ಎನ್ಜಿ ಉಲ್ಕೂರಿನಲ್ಲಿ ಕೆರೆಗಳ ಮಾರಣ ಹೋಮ ಸಿಡಿದೆದ್ದ ರೈತರು. ಎನ್ಜಿ ಉಲ್ಕೂರು ಕೆರೆಯಲ್ಲಿ ಈ NH ಹೈವೇ ಅವರು ಅಕ್ರಮವಾಗಿ ಮಣ್ಣು ತೆಗಿತಾ ಇದ್ದಾರೆ. ಅದು ಲಿಮಿಟ್ಸ್ ಇಲ್ಲ, ಡೆಪ್ತ್ ಹೋಗೋಕ್ಕೆ ಲಿಮಿಟ್ಸ್ ಇಲ್ಲ. ಅವ್ರಿಗೆ 1 ಮೀಟ್ರು ಪಂಚಾಯತಿ ಅವ್ರು ರೈಟ್ಸ್ ಇರೋದು 3/4 ಮೀಟರ್ ಇರೋದು, ಆದ್ರೂ ಅವರು 2 ಮೀಟ್ರ್ ಡೆಪ್ತ್ ಹೋಗ್ತಾ ಇದ್ದಾರೆ. ಇವಾಗ ಎನ್ಜಿ ಉಲ್ಕೂರು ಪಂಚಾಯತಿಯಲ್ಲಿ ಎಲ್ಲಾ ರೈತರಿಗೂ ಇರೋದು ಒಂದೇ ಒಂದು ಕೆರೆ, ಎನ್ಜಿ ಉಲ್ಕೂರು ಕೆರೆ. ಕೆರೆಯಲ್ಲಿ ಊರವ್ರು ಮಣ್ಣು ಎತ್ತಬೇಕಂದ್ರೆ 100 ರೂಪಾಯಿ ಕಾಸು ತಗೊಳಕ್ ಮಾತ್ರ PDO ಅವ್ರು ರೆಡಿ ಆಗಿದ್ದಾರೆ. ಅಷ್ಟೊಂದು ರೂಲ್ಸ್ ರೈತರಿಗೆ ಮಾತ್ರ ಮಾಡ್ತಾ ಇದೀರಾ. ಎಲ್ಲೋ ಬೇಡದಿರೋ ಕೆಲ್ಸಕ್ಕೆ ಮಾತ್ರ ಕೆರೆಯಲ್ಲಿರೋ ಮಣ್ಣೆಲ್ಲ ಎತ್ತು ಯಾಕೆ ಸಾಗಿಸ್ತಾ ಇದೀರಾ? ಹುಟ್ಟಿ ಬೆಳೆದು ಇಲ್ಲಿರೋವರಿಗೆ ಮಣ್ಣು ಹೊಡಿಬೇಕು ಅಂದರೆ ಒಂದು ಟಾರ್ ಬಂದು 100 ರೂಪಾಯಿ ತಗೊಳ್ತಾರೆ. ಇಲ್ಲಿ ನೋಡಿ, ಇವ್ರು ಹಾಕಿರೋದು 30 ರೂಪಾಯಿ ಒಂದು ಟಾರ್ಗೆ, ಅವ್ರು ತಗೊತಾ ಇರೋದು 100 ರೂಪಾಯಿ ಫೀಸು. ಅನುಮತಿ ಇಲ್ಲದೆ ಕರಡ ರಸ್ತೆಗಾಗಿ ಕೆರೆಗಳಲ್ಲಿ ಮಣ್ಣು ತೆಗೆದು ಕೆರೆಗಳ ರೂಪುರೇಷೆಗಳನ್ನೇ ಬದಲಿಸಿದ್ದು ಅಕ್ಷರಃ ಕೆರೆಗಳ ಮಾರಣ ಹೋಮವೇ ನಡೆಯುತ್ತಿದೆ ಎಂದು ಎನ್ಜಿ ಉಲ್ಕೂರು ವ್ಯಾಪ್ತಿಯ ರೈತರು ಕಿಡಿಕಾರಿದ್ದಾರೆ. ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 10 ಕೆರೆಗಳಲ್ಲಿ ಮಣ್ಣು ತೆಗೆದಿರುವ ಕರಡ ಗುತ್ತಿಗೆದಾರರ ಕಣ್ಣು ಈಗ ಎನ್ಜಿ ಉಲ್ಕೂರು ಗ್ರಾಮದ ಕೆರೆಯ ಮೇಲೆ ಬಿದ್ದಿದೆ. ಈ ಕೆರೆಯಲ್ಲಿ ಮಣ್ಣು ತೆಗೆಯಬಾರದೆಂದು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ರೈತರು ಮನವಿ ಸಲ್ಲಿಸಿದ್ರು ಕೂಡ ಕ್ಯಾರೆ ಅನ್ನದ ಗುತ್ತಿಗೆದಾರರು 20 ಅಡಿಗಳಿಗೂ ಹೆಚ್ಚು ಮಣ್ಣು ತೆಗೆದಿದ್ದು ಕೆರೆಯನ್ನೇ ನಾಶಪಡಿಸಿದ್ದಾರೆ. ಜೊತೆಗೆ ಈ ಕೆರೆಯಲ್ಲಿ 3 ಬೋರ್ವೆಲ್ಗಳು, 3 ಟ್ರಾನ್ಸ್ಫಾರ್ಮರ್ಗಳು, 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಇದ್ದು ಯಥೇಚ್ಛವಾಗಿ ಮಣ್ಣು ತೆಗೆದಿರುವ ಪರಿಣಾಮ ಕುಸಿಯುವ ಭೀತಿ ಎದುರಾಗಿದೆ. ಇನ್ನು ಒಬ್ಬ ರೈತ ಹೊಲಗಳಿಗೆ ಮಣ್ಣು ಓಡಿಸಿಕೊಳ್ಳಲು ರಾಯಲ್ಟಿ ಪಡೆದು ಹಲವು ಷರತ್ತುಗಳ ಮೇರೆಗೆ ಅನುಮತಿ ನೀಡುವ ಅಧಿಕಾರಿಗಳು ಇಷ್ಟೆಲ್ಲ ಮಣ್ಣು ದಂಧೆ ನಡೆಯುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ರೈತರು ಕಿಡಿಕಾರಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೆರೆಗಳನ್ನ ಉಳಿಸಿ ಮುಂದಿನ ಪೀಳಿಗೆಗಾಗಿ ಪರಿಸರವನ್ನ ರಕ್ಷಿಸಬೇಕು ಎಂದು ರೈತರು ಮನವಿ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎನ್ಜಿ ಉಲ್ಕೂರು ಕೆರೆಯಲ್ಲಿ ಈ NH ಹೈವೇ ಅವರು ಅಕ್ರಮವಾಗಿ ಮಣ್ಣು ತೆಗಿತಾ ಇದ್ದಾರೆ. ಅದು ಲಿಮಿಟ್ಸ್ ಇಲ್ಲ, ಡೆಪ್ತ್ ಹೋಗೋಕ್ಕೆ ಲಿಮಿಟ್ಸ್ ಇಲ್ಲ. ಅವ್ರಿಗೆ 1 ಮೀಟ್ರು ಪಂಚಾಯತಿ ಅವ್ರು ರೈಟ್ಸ್ ಇರೋದು 3/4 ಮೀಟರ್ ಇರೋದು, ಆದ್ರೂ ಅವರು 2 ಮೀಟ್ರ್ ಡೆಪ್ತ್ ಹೋಗ್ತಾ ಇದ್ದಾರೆ. ಈ ಸುತ್ತಮುತ್ತಲ ಕೆರೆಯಲ್ಲಿ ಮಣ್ಣೆಲ್ಲ ಖಾಲಿ ಮಾಡಿದರೆ 20 ಅಡಿ ಡೀಪ್ ಹೋಗಿದ್ದಾರೆ ಅವರು. ಆದರೆ ಮುಂದಿನ ದಿವಸದಲ್ಲಿ ರೈತರಿಗೆ ಒಂದು 10 ಟ್ರಾಕ್ಟರ್ ಮಣ್ಣು ಬೇಕಂದ್ರೆ ರೈತರಿಗೆ ಸಿಗಲ್ಲ. ಇವತ್ತು ಕೆರೆಯನ್ನು ಉಳಿಸ್ಬೇಕು ಅಂತ ಈ ಉದ್ದೇಶದಿಂದ ರೈತರೆಲ್ಲ ಇಲ್ಲಿ ಸೇರಿದ್ದೀವಿ. ಸುಮಾರು 1 ತಿಂಗಳಿಂದ ಈ ಕೆರೆಯಲ್ಲಿ ಆವಾಗ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ರಜಾ ದಿನ ನೋಡಿಕೊಂಡು ಮಣ್ಣು ತೆಗಿತಾ ಇದ್ದಾರೆ. ಅವರು ಇದುವರೆಗೂ ಯಾವುದೇ ರಾಯಲ್ಟಿ ಕಟ್ಟಿಲ್ಲ, ರಾಜ್ಯದ ನೋವು ಕಟ್ಟಿಲ್ಲ. ಮೈಸೂರಿಗಾಗಲಿ ಪಂಚಾಯತಿಯವ್ರಿಗಾಗಲಿ ಯಾರಿಗೂ ಇಲ್ಲ. ಅಧಿಕಾರಿ ಇವರು ಮೈಸೂರು ಆಫೀಸ್ಗೆ ಕೋಲಾರ ಕೊಟ್ಟಿದ್ವಿ 1ನೇ ತಾರೀಕು 7ನೇ ತಿಂಗಳು. DC ಕಚೇರಿಯಲ್ಲಿ ಕೊಟ್ಟಿದ್ವಿ, ಟಪಲಲ್ಲಿ ಕೊಟ್ಟಿದ್ವಿ. DCಗೂ ಮಾಹಿತಿ ತಿಳಿಸಿದ್ವಿ, ಜಿಲ್ಲಾಧಿಕಾರಿಗೆ. ಮತ್ತೆ ಪಂಚಾಯತಿಯಲ್ಲಿ ಕೊಟ್ಟಿದ್ವಿ 1ನೇ ತಾರೀಕು 7ನೇ ತಿಂಗಳು. ಈ ಥರ ಅಕ್ರಮವಾಗಿ ಮಣ್ಣು ತೆಗಿತಾರೆ, ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ಮುಂದಿನ ದಿನಗಳಲ್ಲಿ ರೈತರಿಗೆ ಮಣ್ಣು ಬೇಕಾಗಿರೋ ಉದ್ದೇಶದಿಂದ ಅದಕ್ಕೆ ನೀವು ಅವ್ರಿಗೆ ಅನುಮತಿ ಕೊಡಬಾರ್ದು ಅಂತ ನಾವು ಅಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ ಪಂಚಾಯತಿ. ಇಲ್ಲ, ಮೊನ್ನೆ ಶನಿವಾರ ದಿವಸ ಟಿಪ್ಪರ್ಗಳು, ಇಟಾಚಿಗಳು ಕೆಲಸ ಮಾಡ್ತಾ ಇದ್ವು. ಕೇಳಿದ್ದಕ್ಕೆ ನಮ್ಗೆ ಪರ್ಮಿಷನ್ ಆಗಿದೆ, ನಾವು ತೆಗಿತಾ ಇದೀವಿ ಅಂತ ಹೇಳಿದ್ರು. ನಾನು ಹೋಗಿ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಸಾಹೇಬ್ರ ಹತ್ರ ಮಾತಾಡ್ಕೊಂಡು ಬಂದೆ. ಸರ್ಕಲ್ ಇನ್ಸ್ಪೆಕ್ಟರ್ ಕಡೆಯಿಂದ ನಮ್ಗೆ ಫೋನ್ ಬಂತು, ಆಫೀಸ್ ಕಡೆಯಿಂದ, ಸರ್ಕಲ್ ಇನ್ಸ್ಪೆಕ್ಟರ್ ಕಡೆಯಿಂದ. ನೆನ್ನೆಲ್ಲ ಮೊನ್ನೆ ಶನಿವಾರ, ಇವತ್ತು ಪಂಚಾಯತ್ PDO ಹತ್ರ ಮಾತಾಡೋಣ ಅಂದ್ಬಿಟ್ಟು ಇಷ್ಟು ದಿನ ರೈತರು ಸೇರಿದ್ದಾರೆ. ಆದರೆ PDO ಅದು ಸ್ವಿಚ್ ಆಫ್ ಫೋನ್ ತೆಗಿತಾ ಇಲ್ಲ. ಆದರೆ ಅವರು 20 ಅಡಿ ಡೀಪ್ ಹೋದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ರೈತರಿಗೆ ಮಣ್ಣು ಸಿಗಲ್ಲ ಅಲ್ಲಿ. ಇವಾಗ ನೀವೇ ರೈತರ ಮಕ್ಕಳು, ನಾವು ರೈತರ ಮಕ್ಕಳು. ನಾಳೆ ಬೆಳಗ್ಗೆ ನಿಮ್ಗೆ ಒಂದು 10 ಟ್ರಾಕ್ಟರ್ ಮಣ್ಣು ಬೇಕಾದ್ರೆ ಎಲ್ಲಿ ಸಿಗುತ್ತೆ ಸರ್? ಅಲ್ಲಿ ಮನೆಗಳಿಗೆ ಬಂದು ಒಂದು 8-9 ಮನೆಗಳಿಗೆ ಅದೇ ದಾರಿ ಇರೋದು ನಮ್ಗೆ. ಆ ದಾರಿ ಬಿಟ್ಟರೆ ಇನ್ಯಾವುದೇ ದಾರಿ ಇಲ್ಲ ನಮ್ಗೆ. ಈ ಸೈಡ್ ಆ ಸೈಡ್ ಎತ್ಬಿಟ್ರೆ ನಮ್ಗೆ ಗತೆ ಇಲ್ಲ, ಆಮೇಲೆ ಹೋಗೋಕ್ಕೆ ಇಲ್ಲ ನಮ್ಗೆ. ಕೆರೆ ಹತ್ರ ದಾರಿ ಇದೆ, ದಾರಿ ಅಲ್ಲೇ ಅದ್ರಕನ್ನ ಕೊಳೆ ದಾರಿನೂ ಅದೇ 3 ಬೋರ್ಕು ಅಲ್ಲೇ ಇರ್ತದೆ. ಅದು ಆ ದಾರಿಗೆ ಹೋಗೋದು. ತೋಟಗಳಿಗೆಲ್ಲ ಹೋಗೋ ದಾರಿ ನಡಿ ಸೆಂಟ್ರಲ್ಲಿ ಹೋಗೋದು, ಅದೆಲ್ಲ ಮಣ್ಣೆತ್ತು ಬಿಟ್ಟರೆ ದಾರಿ ಎಲ್ಲ ಮುಚ್ಚಾಗ್ಬಿಟ್ರೆ ತೊಂದರೆ ಆಗುತ್ತೆ ಅಂತ ಅಷ್ಟೇ. ಹುಟ್ಟಿ ಬೆಳೆದು ಇಲ್ಲಿರೋವರಿಗೆ ಮಣ್ಣು ಹೊಡಿಬೇಕು ಅಂದರೆ ಒಂದು ಟಾರ್ ಬಂದು 100 ರೂಪಾಯಿ ತಗೊಳ್ತಾರೆ. ಇಲ್ಲಿ ನೋಡಿ, ಇವ್ರು ಹಾಕಿರೋದು 30 ರೂಪಾಯಿ ಒಂದು ಟಾರ್ಗೆ, ಅವ್ರು ತಗೊತಾ ಇರೋದು 100 ರೂಪಾಯಿ ಫೀಸು. ಕನಿಷ್ಠ ಒಂದು 2-3 ಲಕ್ಷ ಹಣ ಕೊಡ್ತವ್ರೆ. ಆ ಹಣ ಎಲ್ಲ ಹೋಯ್ತು. ಇವಾಗ ಇಲ್ಲ, ಇಷ್ಟು ಹಾಕೋರಲ್ಲ, ಇಷ್ಟೇ ತಗೋಬೇಕಲ್ಲ ಅವರ ರೈತ ಹತ್ರ. 30 ರೂಪಾಯಿ ಒಂದು ಟಾರ್ಗೆ, ಇಷ್ಟೇ ತಗೋಬೇಕಲ್ಲ. 100 ರೂಪಾಯಿ ತಗೊತಿದ್ದಾರೆ. ಅದೇ ಹುಟ್ಟಿ ಬೆಳೆದಿರಿ ಈ ಊರವ್ರಿಗೆ. ಬೇರೆ ಊರವರಿಗೆ ರಿಟಾರ್ಜ್ ಮೇಲೆ ಹೋಗ್ಬೋದು, ಲಾರಿ ಮೇಲೆ ಹೋಗ್ಬೋದು, ಇದಕ್ಕೆಲ್ಲ ಹೋಗ್ಬೋದು. ಅದಕ್ಕೆ ಕೇಳೋಕೆ ಯಾರು PDO ಆಗಲ್ವಾ?
ಕೆರೆನ ಮಾರಾಗ್ತಾ ಇದ್ದಾನೆ ಪೀಡು ಚೇರ್ಮನ್ ಎಲ್ಲ ಸರ್. ಇವಾಗ ಇದು ಯಾವ್ದು ಇದು ಇದು ದಾಖಲೆ ಯಾವುದಿದು? ಇವಾಗ ಎತ್ಬಿಟ್ಟು ಇನ್ನೊಂದು ಇಲ್ಲಿ ಅಕಸ್ಮಾತ್ ನಾವು ಪಾಯ ಹಾಕ್ತೀವಿ, ಬರೋರು ಪಾಯ ಹಾಕ್ತಾರೆ, ಇನ್ನು ಮರಳು ಹೊಡಿಬೇಕು, ಎಲ್ಲಿ ತಗೊಂಬರೋದು ಊರಿನಲ್ಲಿ ಇತ್ತು ಹತ್ತ ಪಕ್ಕ ಎಲ್ಲ ಹೋಗ್ಬಿಡತ್ತೆ. ಒಂದೇ ಕೆರೆ ಇರೋದು, ಇದನ್ನು ಎತ್ತಾಕ್ಬಿಟ್ಟು ಬೇರೆಯವ್ರು ಎಲ್ಲಿಂದ ತಗೊಂಬರೋದು ನಾವು ಹೋಗಿ. ಪಂಚಾಯತಿ ಅವ್ರು ತಿಳಿಸ್ತಾರೆ, ನಿಮ್ಮ ಪಂಚಾಯತಿ ಅವ್ರು ಏನು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಅದಕ್ಕೆ ಇವಾಗ ಅವ್ರು ಕೇಳ್ತದ್ದು ನಾವು ಕೊಡಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂತ ಇದ್ದಾರೆ. ಇವಾಗ ಪರ್ಮಿಷನ್ ಕೊಟ್ಬಿಟ್ಟು ನಾವು ಕೊಟ್ಟಿದ್ದು ನಾವು ಮೊನ್ನೆ ಕೇಳಿದ್ದಾರೆ ಪರ್ಮಿಷನ್ ಹೋಗಿ ನಿಲ್ಲಿಸಿ ಹೊಡೆಯಿರಿ ಹೋಗಿ ಅಂತ. ನಾವು ಹೋಗಿ ಗಲಾಟೆ ಮಾಡಿದ್ವಿ, ನಾನು 4 ಜನ ಹೋಗಿ ಗಲಾಟೆ ಮಾಡಿ ನಿಲ್ಲಿಸಿದ್ದೇವೆ. ನಿಲ್ಲಿಸಿದ್ದಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಾನೆ ಪೀಡುವ, ಇವಾಗ ಪರ್ಮಿಷನ್ ಕೊಟ್ಟಿದ್ದಾನೆ. ಒಳಗಡೆ ಮಾಡ್ತಾ ಇದ್ದಾರೆ, ಅದು ನೋಡ್ಕೊಳ್ಳೋಕ್ಕಾಗುತ್ತೆ. ನಾವು ಇಲ್ಲೇನೋ ಆಫೀಸಲ್ಲಿ ಕರೆಕ್ಟ್ ಆಗಿದ್ರೆ ಹೊರಗಡೆ ಎಲ್ಲೆಲ್ಲಿ ಸೇರ್ತಾರೆ, ಎಲ್ಲೆಲ್ಲ ಇದು ಮಾಡ್ತಾರ. ಇದು ಇಷ್ಟೈತೆ ಈ ಪಂಚಾಯತಿ. 32 ಎಕರೆ ಇದೆ. NG ಉಲ್ಕೂರು ಗ್ರಾಮದಲ್ಲಿ ಸುಮಾರು ಒಂದು 10 ಕೆರೆ ಇದೆ. 10 ಕೆರೆಯವರು ಈ NIH ಅವರು ಎಲ್ಲ ಕೆರೆಯಲ್ಲೂ ಮಣ್ಣೆತ್ಬಿಟ್ಟಿದ್ದಾರೆ, ಯಾವ ಕೆರೆಯಲ್ಲೂ ಇಲ್ಲ. NG ಉಲ್ಕೂರು ಕೆರೆಯಲ್ಲೂ ಕೂಡ ಸಾಯಿಲ್ ಟೆಸ್ಟ್ ಮಾಡಿದ್ದು, ಸಾಯಿಲ್ ಟೆಸ್ಟ್ ಫೈಲ್ ಆಗಿತ್ತು. ಅದಕ್ಕೋಸ್ಕರ ಎತ್ತಿಲ್ದಿರ ಬೇರೆ ಎಲ್ಲ ಕೆರೆಗಳು ಖಾಲಿ ಮಾಡಿದ್ದಾರೆ. ಇವಾಗ NG ಉಲ್ಕೂರು ಪಂಚಾಯತಿಯಲ್ಲಿ ಎಲ್ಲ ರೈತರಿಗೂ ಇರೋದು ಒಂದೇ ಒಂದು ಕೆರೆ, NG ಉಲ್ಕೂರು ಕೆರೆ. NG ಉಲ್ಕೂರು ಕೆರೆಯಲ್ಲಿ ಕೂಡ ಮಣ್ಣು ಎತ್ಬಿಟ್ರೆ ಮತ್ತೆ ರೈತರು ಅವ್ರವ್ರ ಜಮೀನುಗಳಲ್ಲಿ ಎತ್ಕೋಬೇಕು, ಏನಕ್ಕಾದ್ರೂ ಮಣ್ಣು ಬೇಕು ಅಂದ್ರೆ. ಆ ಥರ ಈ ಪೊಸಿಷನ್ ಆಗಿದೆ. ಇದಕ್ಕೋಸ್ಕರ ನಾವು ಏನು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ NG ಉಲ್ಕೂರು ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ NIH ಅವರು ಒಂದೇ ಒಂದು ಇಡೀ ಮಣ್ಣು ಎತ್ತಬಾರ್ದು. ಅದು ಮೀಟ್ರಾ ಅರ್ಧ ಮೀಟ್ರಾ ಅಂತೆಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಒಂದು ಇಡೀ ಮಣ್ಣು ಎತ್ತಬಾರ್ದು ನಮಗೆ. ಯಾಕೆಂದ್ರೆ ರೈತರಿಗೆ ತುಂಬಾ ಅಡಚಣೆ ಆಗ್ತಾ ಇದೆ. ರೈತರಿಗೆ ಏನಾದರೂ ಮಣ್ಣು ಬೇಕು, ಯಾವುದಕ್ಕಾದ್ರೂ ಇವಾಗ ಒಂದು ಪಾಯ ಕಟ್ತಾರೆ, ಇಲ್ಲ ಬೇರೆ ಏನೋ ಮಾಡ್ಕೋಬೇಕು ಅಂದ್ರೆ ಒಂದೇ ಒಂಚೂರು ಮಣ್ಣು ಸಿಗ್ದಿರ ಆಗೋಗುತ್ತೆ. ಎರಡನೇದು, ಕೆರೆ ಸುತ್ತಮುತ್ತಲು ಎಲ್ಲ ರೈತರಿದ್ದಾರೆ ನೋಡಿ, ಇವರೆಲ್ಲ ರೈತರು. ಇವ್ರಿಗೆಲ್ಲ ದಾರಿಗಳಿಗೂ ತೊಂದರೆ ಮಾಡಿ ಗುಣಿ ಇರ್ತಿದ್ದಾರೆ. ಇವನಿಗೆ 4 ಜನ ಮಕ್ಕಳು, ಆಯ್ತು 4 ಜನ ಮಕ್ಕಳು, ಈಯಪ್ಪಂಗೆ 4 ಜನ ಮಕ್ಕಳು, ಎಲ್ಲ ಚಿಕ್ಕ ಮಕ್ಕಳು. 20 ಅಡಿ 25 ಅಡಿ ಎತ್ತಿದ್ರೆ ಮಕ್ಕಳಿಗೆ ಗೊತ್ತಾಗತ್ತಾ? ನಾಳೆ ಬೆಳಗ್ಗೆ ನೀರಿಗೆ ಸೇರ್ಕೊಂಡ್ರೆ ಅಲ್ಲಿ ಅವ್ರ ಬಾವಿ ಪಕ್ಕದಲ್ಲೇ ದಾರಿ ಕೂಡ ಬಿಡ್ದಿರ ಎತ್ತಿದ್ದಾರೆ. ಇವ್ರ ಬಾವಿ ಪಕ್ಕದಲ್ಲಿ ದಾರಿ ಕೂಡ ಬಿಡ್ದಿರ ಎತ್ತಿದ್ದಾರೆ. 20-25 ಅಡಿ ಮಕ್ಕಳೇನಾದ್ರೂ ಅದರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ನೋಡಿ, ಎಷ್ಟನೇ ತಾರೀಕು ಪಂಚಾಯತಿಗೆ ಅಬ್ಜೆಕ್ಷನ್ ಲೆಟರ್ ಕೊಟ್ಟಿರೋದು? ಎಷ್ಟನೇ ತಾರೀಕು ಕೊಟ್ಟಿದ್ದೀವಿ? 1ನೇ ತಾರೀಕು 7ನೇ ತಿಂಗಳು. ನೋಡಿ, ಸೀಲು ಸೈನ್ ಹಾಕಿ ಕೊಟ್ಟಿದ್ದಾರೆ ಪಂಚಾಯತಿ ಕಡೆಯಿಂದ. ಕೊಟ್ಟಲ್ಲ ನೋಡಿ, DC ಆಫೀಸ್ ಪರ್ಮಿಷನ್. ಅವ್ರು ಪರ್ಮಿಷನ್ ಕೊಡೋಕೆ ಮೊದಲು ಕೊಟ್ಟಿರೋದು ನಾವು ಅಬ್ಜೆಕ್ಷನ್. ಪರ್ಮಿಷನ್ ಕೊಟ್ಟ ಮೇಲೆ ಅಲ್ಲ. ನೋಡ್ಕೊಳ್ಳಿ ಸರ್, ಇದು ನೋಡಿ ಸರ್, ಲ್ಯಾಂಡ್ ಮೈನ್ಸ್ ಇದಕ್ಕೆ ಕೊಟ್ಟಿರೋದು, ಇದಕ್ಕೂ ಕೊಟ್ಟಿದ್ದೀವಿ. ಎಲ್ಲಕ್ಕೂ ಪರ್ಮಿಷನ್. ನಾವು ರೂಲ್ಸ್ ಪ್ರಕಾರನೇ ಹೋಗ್ತಾ ಇದೀವಿ, ಕಾನೂನು ಬಿಟ್ಟು ಏನು ಹೋಗ್ತಾ ಇಲ್ಲ. ಕಾನೂನು ಪ್ರಕಾರ ಹೋರಾಡ್ತಾ ಇದ್ದೀವಿ. ಯಾರೇ ಆಗಲಿ ಆಕ್ಷನ್ ತಗೊಂಡಿಲ್ಲ. ಇಷ್ಟೆಲ್ಲ ಕೊಟ್ಟರು ಹೆಂಗ್ ಪರ್ಮಿಷನ್ ಕೊಟ್ಟರು ಪಂಚಾಯತಿ ಅವರು? PDO ಅವ್ರಿಗೆ ಫೋನ್ ಮಾಡ್ತಾ ಇದೀವಿ, PDO ಅವ್ರು ಫೋನ್ ಎತ್ತಾ ಇಲ್ಲ. ಯಾವ ಥರ ಪರ್ಮಿಷನ್ ಕೊಟ್ಟಿರೋದು? ರೆಸ್ಪಾನ್ಸ್ ಮಾಡಿ ಕೇಳ್ತಾ ಇದೀವಿ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆರೆಯಲ್ಲಿ ಊರವ್ರು ಮಣ್ಣು ಎತ್ತಬೇಕಂದ್ರೆ 100 ರೂಪಾಯಿ ಕಾಸು ತಗೊಳಕ್ ಮಾತ್ರ PDO ಅವ್ರು ರೆಡಿಯಾಗಿದ್ದಾರೆ ನೋಡಿ. ಮೊನ್ನೆ ಇವರೆಲ್ಲ ಸೇರಿ ಪಾಪ ಒಂದು 5 ಲೋಡ್ 10 ಲೋಡ್ ಮಣ್ಣು ಎತ್ಕೊಂಡಿದ್ದಕ್ಕೆ 100 ರೂಪಾಯಿ ವಸೂಲಿ ಮಾಡಿದ್ದಾರೆ. ಏನು ರೈತರ ಹತ್ರ ಸಾಗಿಸ್ಬೇಕು ಅಂದ್ರೆ ಇಲ್ಲ. ಅದು ಏನು, ಇವತ್ತು ಪರ್ಮಿಷನ್ ಕೊಟ್ರೆ ಇವತ್ತೇ ಎತ್ಕೋಬೇಕು, ನಾಳೆ ಎತ್ತಂಗಿಲ್ಲ. ಯಾಕೆ ಇಷ್ಟೊಂದು ರೂಲ್ಸ್ ರೈತರಿಗೆ ಮಾತ್ರ ಮಾಡ್ತಾ ಇದೀರಾ? ಎಲ್ಲೋ ಬೇಡದಿರೋ ಕೆಲಸಕ್ಕೆ ಮಾತ್ರ ಕೆರೆಯಲ್ಲಿರೋ ಮಣ್ಣೆಲ್ಲ ಎತ್ತು ಯಾಕೆ ಸಾಗಿಸ್ತಾ ಇದೀರಾ? ಇಷ್ಟು ರೈತರಿಗೆ ಇಲ್ದಿರ ಇರೋ ಸ್ವಾತಂತ್ರ್ಯ ಅವ್ರಿಗೇನ ಕೊಟ್ಟಿದ್ದೀರಾ? ನೀವು ಮಾರೋಗಿದ್ದೀರಾ? ಅಧಿಕಾರಿಗಳು ಮಾರೋಗಿದ್ದೀರಾ? ಪಂಚಾಯತಿ ಅಧಿಕಾರಿಗಳು ಹೆಂಗೆ ನಮ್ಗೆ ಇವಾಗ ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದೀವಲ್ಲ, ಒಂದು ಇನ್ಫಾರ್ಮ್ ಮಾಡಿದೀರಾ? ನೀವು ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ ಸರ್ ನಮ್ಗೆ. ಈ ತರ ಎಲ್ಲ ಫೋರ್ಜರಿಗಳು ರೈತರು ತುಂಬಾ ಅಂದ್ರೆ ತುಂಬಾ ಬೇಜಾರು ಬಿದ್ದೋಗಿದೆ. ಏನು ಒಂದು ಲೋಡ್ ಮಣ್ಣು ಎತ್ಕೋಬೇಕಂದ್ರೆ ಪಂಚಾಯತಿಗೆ 100 ರೂಪಾಯಿ ಕೊಡ್ಬೇಕು, ಟ್ರ್ಯಾಕ್ಟರ್ 1000 ರೂಪಾಯಿ ಕೊಡ್ಬೇಕು. ಒಂದು ಲೋಡ್ ಮಣ್ಣಿಗೆ 1000-2000 ಕೊಟ್ಬಿಟ್ಟು ರೈತರು ಎಲ್ಲ ಹೋಗ್ಬೇಕು? ಹಾಳಾಗೋಗಕ್ಕಾಗತ್ತಾ ರೈತರು? ನಮ್ಮೂರ್ ಕೆರೆಯಲ್ಲಿ ನಮ್ಮೂರಿಗೆ ನಮ್ಮ ರೈತರಿಗೆ ಮಣ್ಣಿಲ್ಲ ಅಂದ್ರೆ ಯಾವನ ದಾರಿಯಲ್ಲಿ ಹೋಗೋ ಒಂದು ಮಣ್ಣು ಎತ್ಕೊಂಡು ಹೋಗ್ತಾ ಇದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು? ಅದಕ್ಕೋಸ್ಕರನೇ ನಮ್ಮ ಹೋರಾಟ ಒಂದೇ. ದಯವಿಟ್ಟು ಈ ಮಣ್ಣನ್ನ ಎತ್ತದಿರ ಸ್ಟಾಪ್ ಮಾಡಿಸಿ, ಕೆರೆಯನ್ನು ಉಳಿಸಿ, ನಮ್ಮ ಪರಿಸರ ಉಳಿಸಿ, ಕೆರೆಯನ್ನು ಉಳಿಸಿ. ಈ ಕೆರೆ ತುಂಬಿ 20 ವರ್ಷ ಆಗಿದೆ ಸರ್. ಇನ್ನ ಆಳ ಎತ್ತಿದ್ರೆ ಇನ್ನೆಷ್ಟು ವರ್ಷ ಆಗ್ಬೋದು ಮಣ್ಣು ಕೆರೆ ತುಂಬಕ್ಕೆ? ಇವಾಗೇ ನೀರಿಲ್ದಾರ ತುಂಬಾ ಅಲ್ಲಾಡ್ತಾ ಇದೀವಿ. ದಯವಿಟ್ಟು ಈ ಕೆಲಸವನ್ನ ನಿಲ್ಲಿಸ್ಬಿಡಿ. ಇಷ್ಟೇ ಸರ್ ನಮ್ಮ ರಿಕ್ವೆಸ್ಟ್ ನಿಮ್ಗೆ, ನಿಮ್ಮ ಹತ್ರ.